ಬಸ್ ನಿಲ್ದಾಣ, ಆಟೋ ನಿಲ್ದಾಣ ಕನಿಷ್ಠ 4-5 ತಿಂಗಳ ಕೆಳಗೆ ಕುಮಾರಸ್ವಾಮಿ ಅವರ ಕೇಂದ್ರ ನಿಧಿಯಲ್ಲಿ ಬಂದು ಇಲ್ಲಿ ಆಟೋಗೆ ಮೇಲ್ಚಾವಣಿ ಮಾಡಿಸ್ತೀವಿ ಅಂತೇಳಿ ಒಂದು ಕಾಮಗಾರಿ ಶುರು ಮಾಡಿದ್ರು. ಅವತ್ತು ಶುರು ಮಾಡ್ತಾವಿಂದ ಹೆಚ್ಚು ಕಮ್ಮಿ 4-5 ತಿಂಗಳಾಯಿತು. 4-5 ತಿಂಗಳಲ್ಲಿ ಮರಗಳು ಇದ್ದೋ ಇಲ್ಲಿ. ಅವು ನಾವೇ ನೆಟ್ಟಿದ್ದ ಗಿಡಗಳು ನಾವೇ ಕಡ್ದೋ ಕೊನೆಗೆ ಕಂಪ್ಲೇಂಟ್ ಮಾಡಿ ಅರಣ್ಯ ಇಲಾಖೆಗೆ ಯಾರೋ ಫೋನ್ ಮಾಡ್ತಾರೆ, ಚಿತಾವಣೆ ಯಾರೋ ಚಿತಾವಣೆ ಗೊತ್ತಿಲ್ಲ, ಊರಲ್ಲಿ ಮಾಡಿ ಕಂಪ್ಲೇಂಟ್ ಮಾಡಿ ನಮ್ಮ ಅದು ಹೊಡೆದ್ರು. 4 ತಿಂಗಳಿಂದ ಸರ್ ನಾವು ಇಲ್ಲಿ ಬಿಸಿಲಲ್ಲಿ ಒಣಗಿದ್ದೀವಿ, ಆಟೋ ಒಣಗವೆ, ನಾವು ಒಣಗಿದ್ದೀವಿ, ನಮ್ಮ ಮಳೆ ತಡ್ಕೊಂಡಿಲ್ಲ. ನಮಗೆ ಸಾಕಾಯಿತು. ನಾನು ರಿಕ್ವೆಸ್ಟ್ ಮಾಡಿ ಗೋಗರ್ದು, ಆಮೇಲೆ ಯಾರೋ ಕುಮಾರಸ್ವಾಮಿ ಫೋನ್ ಮಾಡಿಸಿ ಇವರು ಜನರು ಆಗಿದ್ರು ಬಂದು ಮಾಡದೆ ಹೋದ್ರು. ನಾವೇ ಗೋಗರ್ದು ಕರ್ಕೊಬಂದು ಕೊನೆಗೆ ಮೊನ್ನೆ ಇವೆಲ್ಲ ಪಿಲ್ಲರ್ ಹಾಕಿ ರೆಡಿ ಮಾಡಿ ಮತ್ತು ಚಾವಣಿ ರೆಡಿ ಮಾಡೋಕ್ಕೆ ಮೊನ್ನೆ ಕಬ್ಬಣದೊಂದು ಹಾಕಿದ್ರು. ಇವತ್ತು ನಿನ್ನೆ ಸಂಜೆ ತಂದು ಹಾಕಿದ್ರು. ನಿನ್ನೆಯಿಂದ ಯಾರೋ ಫೋನ್ ಮಾಡಿದ್ರಂತೆ ಕಾಮಗಾರಿ ಮಾಡಿದ್ರೆ ತಡೀರಿ ಅಂತೇಳಿ. ಬಟ್ ಇವತ್ತು ಬೆಳಿಗ್ಗೆ ನಗರಸಭೆಯ ಕಮಿಷನರು ಬಂದು ನಿಮ್ಗೆ ಕೆಲಸ ಮಾಡಬೇಡಿ ನಿಲ್ಲಿಸಿ ಅಂತ ಹೇಳಿದ್ರು. ಯಾಕೆ ಅಂತ ಕೇಳಿದ್ರೆ ನಮಗೆ ಆರ್ಡ್ರ್ ಬರಲಿಲ್ಲ, ನಮಗೆ ಮಾಹಿತಿ ಕೊಡಲಿಲ್ಲ, ಅವರು ನಿಲ್ಲಿಸಿ ಅಂತ ಹೇಳಿದ್ರು. ಬಟ್ ಆದರೆ ಅವರು ಕಾಂಟ್ರಾಕ್ಟ್ದಾರು ಅವ್ರಿಗೆಲ್ಲ ಬಿ ಎಮ್ ಐ ಇದು ಬೆಂಗಳೂರು ಮೈಸೂರು ಹೆದ್ದಾರಿ ಯೋಜನೆಯಲ್ಲಿ ಪರ್ಮಿಷನ್ ತಗೊಂಡಿದ್ದಾರಂತೆ, ಮತ್ತು ಅವ್ರಿಗೂ ಪರ್ಮಿಷನ್ ತಗೊಳ್ಳೋಕೆ ಕೊಟ್ಟಿದ್ದಾರಂತೆ. ಬಟ್ ಅವ್ರು ಏನೂ ಮಾತ್ರ ಬಗ್ಗೆ ಮಾಹಿತಿ ಕೊಡಲಿಲ್ಲ. ಇವತ್ತು ಬಂದು ನಮಗೇನು ಕೊಟ್ಟಿಲ್ಲ ಅಂತೇಳಿ ಉದ್ದಾಟತನ ಮಾಡಿ ಅಧಿಕಾರಿ ಅವರು ದರ್ಪದಿಂದ ಎಲ್ಲ ತುಂಬ್ಕೊಯ್ತೀನಿ ಎಬ್ಸ್ತೀನಿ, ಪೊಲೀಸ್ನವ್ರು ಕರೆಸಿ ಇನ್ಸ್ಪೆಕ್ಟ್ರು ತರಕಾರಿ ಇನ್ಸ್ಪೆಕ್ಟ್ರು ಎಲ್ಲ ಬಂದರು. ನಮ್ಮನ್ನೆಲ್ಲ ದಬಾಯಿಸಿದ್ರು ಅವರು. ಅಂತ ಹೇಳಿ ದುಂಡಾವರ್ತನೆ ಮಾಡಿದ್ರು ಹೆಚ್ಚು ಕಮ್ಮಿ ನಮ್ಮ ಮೇಲೆ. ನಾವು ಪೊಲೀಸ್ನವ್ರು ಎದ್ಕೊಂಡು ನಮ್ಮೆಲ್ಲ ಎದ್ಕೊಂಡು ಬೇಡಕನಪ್ಪ ಸವಾತನ ಬೇಡ, ಪೊಲೀಸ್ನವರು ರೆಗ್ಯುಲೇಟ್ ಮಾಡ್ತಾರೆ ಅಂತೇಳಿ ನಾವು ಸುಮ್ಮನೆ ಆಗ್ಬಿಟ್ಟು ಕೊನೆಗೆ ಮದ್ದೂರು ನಗರಸಭೆಯ ಅವರು ಕಮಿಷನರು ಮತ್ತು ಅವರ ಕಾರ್ಮಿಕರು ಏನಿದ್ರು ಇಡೀ ಏನಿತ್ತು ಸಾಮಾನುಗಳಿದ್ದ ಕಾಮಗಾರಿ ಸಾಮಾನುಗಳು ಎಲ್ಲರೂ ತುಂಬಿಕೊಂಡು ಹೋದ್ರು. ನಿಮಗೆ ಚಾವಣಿ ಅವ್ರು ಬಂದು ಮಾಡ್ತಾರೆ, ಹಂಗೆ ಮಾಡ್ತಾರೆ, ಹಿಂಗೆ ಮಾಡ್ತಾರೆ ಅಂತ ಬೈಕೊಂಡು ನಮ್ಮನ್ನು ಹೊರಡು. ನಾವು ಅಷ್ಟೊತ್ತಿಗೆ ಸಾಹೇಬರು ಡಿ ಸಿ ತಮ್ಮಣ್ಣವ್ರು ಫೋನ್ ಮಾಡಿದ್ವಿ. ಅವರು ಮಾತ್ರ ಏನು ಮರ್ಯಾದೆ ಕೊಡಲಿಲ್ಲ. ಮೇಡಮು ಇಲ್ಲ ನೀವು ಡಾಕ್ಯುಮೆಂಟ್ ತೋರಿಸ್ಕೊಂಡು ಕೆಲಸ ಮಾಡ್ತಾಯಿಲ್ಲ ಅಂತ ಹೇಳಿದ್ರು. ಈಗ ದರ್ಪದ ಅಧಿಕಾರಿಗಳು ನಮ್ಮನ್ನು ಇವತ್ತು ಈಗ ಅಪ್ಪ ಒಂದು ಜಗಳದಲ್ಲಿ ಕೂಸ್ಕೊಂಡು ಹೋಯ್ತು ಅಂತಾರಲ್ಲ, ಹಂಗೆ ನಾವು ಇವತ್ತು ಆಟೋ ಚಾಲಕರು 5-6 ತಿಂಗಳು ಬಿಸಿಲಲ್ಲಿ ಒಣಗಿದ್ದೀವಿ. ಮರ ಗಿಡ ಕರೆದಾಕ್ಬಿಟ್ಟು ನಾವು ಬೇಡ ಅಂತ ಈಗ ನೋಡಿದ್ರೆ ಇದು ರಾಜಕಾರಣ, ಈ ಮದ್ದೂರು ವಲಸೆ ರಾಜಕಾರಣ ಇದು. ಏನೋ ಅಷ್ಟು ಆಟೋದ್ರ ಬಗ್ಗೆ ಯೋಚನೆ ಮಾಡೋರೇ ಇರಲಿಲ್ಲ. ಆಟೋ ಏನು ಅಂತ ಕೇಳೋರೇ ಇರಲಿಲ್ಲ. ಏನೋ ಒಂದು ಚಾವಣಿ ಮಾಡಿಸ್ತಾರೆ, ನೆರಳು ಕೊಡ್ತೀರಿ, ಎಚ್ ಡಿ ಕುಮಾರಸ್ವಾಮಿ ಅವರು ಏನೋ ಒಂದು ಮಾಡ್ಕೊಂಡಿರೋ ಕೇಂದ್ರದಿಂದ ಅದನ್ನು ಬಾಳ್ಗೆ ಇಳಿಸಿ ಹಾಳು ಮಾಡುವಂಥ ಕೆಲಸ ಮದ್ದೂರಿನ ಈ ಪುರಾರಿ ರಾಜಕಾರಣದಲ್ಲಿ ನಡೀತಿದೆ. ಹಾಗಾಗಿ ನಾವು ದಯಮಾಡಿ ನಿಮ್ಮ ಪತ್ರಿಕಾ ಮೂಲಕ ಒಂದು ದೊಡ್ಡ ಪ್ರಕಟಣೆ ಮಾಡಿ, ಇಂಥ ಸಣ್ಣ ರಾಜಕಾರಣ ಬಿಟ್ಟು ಮದ್ದೂರು ಅಭಿವೃದ್ಧಿಯ ಕಡೆ ಮಾಡಿ. ನಮಗೆ ಕುಮಾರಸ್ವಾಮಿ ಬೇಡ, ಉದಯಗೌಡ ಬೇಡ, ಯಾರೋ ಡಿ ಕೆ ಶಿವಕುಮಾರ್ ಬೇಡ, ದೇವೇಗೌಡರು ಬೇಡ, ವಾಜಪೇಯಿ ಮೋದಿ ಯಾರು ಬೇಡ. ನಮಗೆ ನಿಂತ್ಕೋಗಿ ಅಟ್ಲೀಸ್ಟ್ ಒಂದು ಸಣ್ಣದ ಚಾವಣಿ ಮರ ಇದ್ದು ಕಡ್ಸಾಕ್ ಕೂಡ ಸಾರ್, ಚಾವಣಿ ಮಾಡ್ಕೊಂಡು ಸಾಕು ನಮಗೆ. ಇಂಥ ದೊಡ್ಡ ರಾಜಕಾರಣದಲ್ಲಿ ಇವತ್ತು ರಾಜಕೀಯ ಪ್ರೇರಿತ ದೊಡ್ಡ ರಾಜಕೀಯ ಮೇಡಮ್ಮು ರಾಜಕೀಯ ಮಾಡಿದ್ರು ಅಂತ ಅನಿಸಿದೆ. ಏನು ಇಂಥ ದರ್ಪದ ರಾಜಕಾರಣವನ್ನು, ಇಂಥ ಅಧಿಕಾರತ್ವವನ್ನು ನಮಗೆ ಸಹಿಸಲಿಕ್ಕಾಗಲಿಲ್ಲ. ದಯಮಾಡಿ ನಿಮ್ಮ ಪತ್ರಿಕಾ ವ್ಯವಸ್ಥೆಯಿಂದ ನಮಗೊಂದು ನ್ಯಾಯ ಕೊಡಿಸ್ಬೇಕಾಗಿ ಈ ಮೂಲಕ ಕೇಳ್ಕೊತೀವಿ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಯೋಗಾನಂದ, ಆಟೋ ಚಾಲಕ.